Good morning, students. Today we are going to discuss one of the physics concept, that is sound. Okay, so it is a physics concept, that is sound. Sound andre what we can call it as shabdha. Shabdha. Sound means shabdha. So why we are learning this? ಇದನ್ನ ಯಾಕೆ ಕಲಿಬೇಕು? ನಾವು ಶಬ್ದದ ಬಗ್ಗೆ ಯಾಕೆ ಕಲಿಬೇಕು? ಶಬ್ದ ಅಂದರೆ ಏನು? ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದೆ ಅಂದರೆ ಅದು ನಂದೊಂದು ಶಬ್ದ. ಆದರೆ ನಾನು ನನ್ನ ಸ್ಪೀಚ್ ಮಾಡ್ತಾ ಇದ್ದೀನಿ, ಹೌದಾ? ನಾನು ಲೆಕ್ಚರ್ ಕೊಡ್ತಾ ಇದ್ದೀನಿ, ಹೌದಾ? ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಸೌಂಡ್ ಈಸ್ ಡಿಫ್ರೆಂಟ್. ಸಪೋಸ್ ಈಗ ನಿಮ್ಮ ಮನೆ ಹತ್ರನೋ ಗಣೇಶನ ಮೆರವಣಿಗೆ ಸ್ಟಾರ್ಟ್ ಆಗಿದೆ, ಅಥವಾ ಯಾರೋ ಗಣಪತಿ ಕಳಿಸ್ತಾ ಇದ್ದಾರೆ, ಅಥವಾ ಏನೋ ಒಂದು ರಾಜ್ಯದಲ್ಲಿ ಏನೋ ಒಳ್ಳೆಯದಾಗಿದೆ, ಸೊ ಆವಾಗ ಪಟಾಕ್ಷಿ ಎಲ್ಲ ಹಾರಿಸ್ತಾರೆ. ಸೊ ಪಟಾಕ್ಷಿ ಹಾರಿಸಿದಾಗ ಅದು ನಿಮ್ಮ ಶಬ್ದ ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ? ತುಂಬ ಆದಾಗ ಏನು ಅನ್ಸುತ್ತೆ? ಕಿರಿಕಿರಿ ಆಗತ್ತೆ. ಸೊ ಶಬ್ದದಲ್ಲಿ ವಿಧಗಳು, ಹೌದಾ? ಆಮೇಲೆ ಶಬ್ದ ನಮ್ಗೆ ಎಷ್ಟು ರೇಂಜ್ಗೆ ಕಳಿಸಿದರೆ ನಮ್ಮ ಕಿವಿಗೆ ಹಿತವಾಗಿರುತ್ತೆ, ಎಷ್ಟು ರೇಂಜ್ಗೆ ನಮ್ಮ ಕಿವಿಗೆ ಕರ್ಕಶವಾಗಿರುತ್ತೆ, ಯಾವ ಶಬ್ದಗಳು ಯಾವ ಥರ, ಸೊ ಇದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ಮೀನ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ರಿಗಾರ್ಡಿಂಗ್ ದ ಸೌಂಡ್, ಟೈಪ್ಸ್ ಆಫ್ ಸೌಂಡ್, ದೆನ್ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್, ಇವೆಲ್ಲ ಏನಿದೆ ಅಲ್ಲ, ಫ್ರೀಕ್ವೆನ್ಸಿ ಆಂಪ್ಲಿಟ್ಯೂಡ್ ಅಂತ ಏನು ಹೇಳ್ತಾ ಇದ್ದೀನಿ ಅಲ್ಲ, ಸೊ ದೀಸ್ ಆರ್ ಆಲ್ ದ ಟರ್ಮ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ಸೌಂಡ್. ಸೊ ಇವೆಲ್ಲ ನಾವು ಏನು ಮಾಡಬೇಕು? ಕಲಿಬೇಕು. ಸೊ ದೀಸ್ ಟರ್ಮ್ಸ್ ವಿ ಆರ್ ಗೋಯಿಂಗ್ ಟು learn today: amplitude, frequency, oscillations. So amplitude means what we will call it as ಧ್ವನಿಯ ವೈಶಾಲ್ಯ. ವೈಶಾಲ್ಯ ಅಂದರೇನು ಅಂತ ಕಲಿತೀವಿ. ವೈಶಾಲ್ಯ ಅಂದರೇನು, ಧ್ವನಿಯ ಆವರ್ತನ ಅಂದರೇನು, ಧ್ವನಿಯ ಆಂದೋಲನ ಅಂದರೇನು. ಸೊ ದೀಸ್ ಆಲ್ ಆರ್ ದ ಟರ್ಮ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ ಇನ್ ದ ಕಾನ್ಸೆಪ್ಟ್ ಆಫ್ ಸೌಂಡ್, ದಟ್ ಈಸ್ ಶಬ್ದ. Here the first slide. Sound. Sound plays an important part in our daily lives. It helps us to communicate with each other. We hear a wide variety of sounds in our surroundings. Sound is producing by a vibrating body. Vibration is the to and fro or back and forth motion of an object. So what this slide is representing, see here. The first one, ದ ಫಸ್ಟ್ ಪಿಕ್ ಈಸ್ ರಿಪ್ರೆಸೆಂಟಿಂಗ್ ಅ ಬೆಲ್, ಗಂಟೆ, ಹೌದಾ? ಸೊ ಗಂಟೆ ಹೀಗೆ ನೋಡ್ತಾ ಇದ್ದಾಗ ಢಂಢಣನ್ನತ್ತ ಇಲ್ಲ, ಏನಾಗತ್ತೆ, ಈ ಗಂಟೆ ಒಳಗಿನ ಈ ರಾಡ್ ಇರುತ್ತಲ್ಲ ಅದನ್ನು ನೀವು ಶೇಕ್ ಮಾಡಬೇಕು. ಮೀನ್ಸ್ ಶೇಕ್ ಮಾಡಿದಾಗ ಏನಾಗುತ್ತೆ? ಇದು ಅಲ್ಲಾಡತ್ತೆ. ದಟ್ ಈಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ಲಾಡತ್ತೆ. ದಟ್ ಈಸ್ ಟು ಆ್ಯಂಡ್ ಫ್ರೋ ಮೋಷನ್. ಒಂದು ಎಂಡಿನಿಂದ ಇನ್ನೊಂದು ಎಂಡು, ಅಥವಾ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಟಚ್ ಆಗತ್ತೆ. ಟು ಆ್ಯಂಡ್ ಫ್ರೋ ಮೋಷನ್. ಸೊ ಎನಿ ಆಬ್ಜೆಕ್ಟ್ ವೆನ್ ಇಟ್ ವೈಬ್ರೇಟ್ಸ್ ಅಂದರೆ ಏನು? ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋದಾಗ, ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋದಾಗ, ವೆನ್ ಇಟ್ ವೈಬ್ರೇಟ್ಸ್ ಇಟ್ ಪ್ರೊಡ್ಯೂಸಸ್ ಅ ಸೌಂಡ್. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆಲ್ಲ ಕೇಳಿಸ್ತಾ ಇದೆ. ಸೊ ನನ್ನ ಧ್ವನಿ ನಿಮಗೆ ಹೇಗೆ ಕೇಳಿಸತ್ತೆ? ನನ್ನ ಧ್ವನಿ ಪೆಟ್ಟಿಗೆ ಎಲ್ಲಿರುತ್ತಲ್ಲ ಅದೇನಾಗತ್ತೆ, ಅದನ್ನು ಮುಂದೆ ಕಲಿತೀರಾ ನೀವು, ನಾನು ತೋರಿಸ್ತೀನಿ. ಸೊ ಅದೇನಾಗುತ್ತೆ, ಓಕಲ್ ಕಾರ್ಡ್ಸ್, ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಓಕಲ್ ಕಾರ್ಡ್ಸ್, ದೇ ವಿಲ್ ಬಿ ವೈಬ್ರೇಟಿಂಗ್. ಅವೇನಾಗ್ತಿರುತ್ತೆ? ಶೇಕ್ ಆಗ್ತಾ ಇರುತ್ತೆ ಅಥವಾ ವೈಬ್ರೇಟ್ ಆಗ್ತಾ ಇರ್ತವೆ. ಸೊ ಫ್ರಮ್ ದ್ಯಾಟ್ ವಿ ಕ್ಯಾನ್ ಪ್ರೊಡ್ಯೂಸ್ ದ ಸೌಂಡ್. ಓಕೆ, ನೆಕ್ಸ್ಟ್ here you can see a child is what he is doing, he is ಬ್ಯಾಂಗಿಂಗ್ ದ ಡ್ರಮ್ಸ್. ಏನು ಮಾಡಿಸ್ತಾ ಇದ್ದಾನೆ ಅವನು? ಡ್ರಮ್ಸನ್ನು ಬಾರಿಸ್ತಾ ಇದ್ದಾನೆ. ಸೊ ವಾಟ್ ಹಿ ಈಸ್ ಡೂಯಿಂಗ್, ಹಿ ಈಸ್ ವೈಬ್ರೇಟಿಂಗ್ ದಟ್ ಬ್ಯಾಂಡ್ ವಿತ್ ದ ಸ್ಟಿಕ್. ಅದನ್ನೇನು ಮಾಡ್ತಾ ಇದ್ದಾನೆ? ಅದನ್ನು ಬಡಿದಾಗ ಅಲ್ಲಿ ಏನು ಶೀಟ್ ಇರುತ್ತಲ್ಲ ಆ ಡ್ರಮ್ ಮೇಲೆ, ಅದೇನಾಗುತ್ತೆ? ಅಲ್ಲಾಡತ್ತೆ. ಸೊ ವಿಚ್ ಕಾಸಸ್ ದ ಸೌಂಡ್. ಆ್ಯಂಡ್ ಹಿಯರ್ ದಿಸ್ ಒನ್ ವಿ ವಿಲ್ ಯೂಸ್ ಡ್ಯೂರಿಂಗ್ ಅವರ್ PT, ರೈಟ್? PT ಮಾಡುವಾಗ, ಎಕ್ಸಸೈಸ್ ಮಾಡುವಾಗ ಪಿಪಾಯಿ ಊದ್ತೀವಿ ನಾವು, ಹೌದಾ? ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಯುವರ್ ಏರ್ ವಿಲ್ ಗೋ, ಏರ್ ಪಾಸ್ ಆಗುತ್ತೆ, ಇಲ್ಲಿಂದ ಹೋಗುತ್ತೆ. ಸೊ ಇಟ್ ವಿಲ್ ಅಗೇನ್ ಎಂಟರ್ ಇನ್ ಟು ಅ ಲಾರ್ಜ್ ಓಪನಿಂಗ್. ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ, ಇಲ್ಲಿ ಒಳಗಡೆ ಶಬ್ದದ ಏನಾಗುತ್ತೆ, ಈ ಗಾಳಿಯಿಂದ ಒಳಗಡೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತವೆ. ದೆನ್ ದ ಸೌಂಡ್ ವಿಲ್ ಬಿ ಔಟ್. ಸೊ ಹಿಯರ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಸೌಂಡ್, ಒಂದು ಶಬ್ದ ಹೊರಗಡೆ ಬರಬೇಕಾದ್ರೆ ಅಲ್ಲೇನಿರಬೇಕು? ವೈಬ್ರೇಷನ್. ಇಟ್ ಶುಡ್ ಬಿ, ದೇರ್ ಶುಡ್ ಬಿ ಅ vibration of an object. So
vibration of an object causes the production of the sound. See here the example they have given. If you strike a school bell, okay, it vibrates and produces the sound. If you pluck a stretched rubber band ಅಂದರೆ ರಬ್ಬರ್ ಬ್ಯಾಂಡ್ ತಗೊಳ್ಳಿ, ಅದನ್ನು ಸ್ಟ್ರೆಚ್ ಮಾಡಿ, ಇಟ್ ಪ್ರೊಡ್ಯೂಸಸ್ ದ, ಸ್ಟ್ರೆಚ್ ಮಾಡಿ ಹೀಗೆ ಒಂದು ಕಡೆಯಿಂದ ಹೀಗೆ ಅಲ್ಲಾಡಿಸಿ, ಸೊ ಅವಾಗ ಏನಾಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಇಫ್ ಯು ಬೀಟ್ ಅ ಡ್ರಮ್, ಓಕೆ, ಅ ಸ್ಟ್ರೆಚ್ಡ್ ಮೆಂಬ್ರೇನ್ ಅಂದರೆ ಏನು, ಇಲ್ಲಿ ಲೇಯರ್ ಏನಿದೆ ಅಲ್ಲ ಡ್ರಮ್ ಮೇಲೆ ಏನಿರುತ್ತಲ್ಲ ಪರದೆ, ಓಕೆ, ವೈಬ್ರೇಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ದ ಸೌಂಡ್. ಇಫ್ ಯು ಬ್ಲೋ ಅ ಬಗಲ್, ಇದಕ್ಕೇನಂತ ಅಂತೀವಿ, ಬಗಲ್. ಇಫ್ ಯು ಬ್ಲೋ ಅ ಬಗಲ್ ದ ಏರ್ ಕಾಲಮ್ ವೈಬ್ರೇಟ್ಸ್, ಏರ್ ಕಾಲಮ್ ಏನಾಗುತ್ತೆ, ವೈಬ್ರೇಟ್ ಆಗತ್ತೆ. ಅಂದರೆ ಏರ್ ಕಾಲಮ್ ಅಂದರೆ ಏನು, ಗಾಳಿನ ಕಾಲಮ್, ಗಾಳಿ ಫಾರ್ಮ್ ಆಗಿರುತ್ತೆ ಇಲ್ಲಿ, ಗಾಳಿಯ ಕಾಲಮ್ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ದ ಸೌಂಡ್. ಸೊ ಹಿಯರ್ ಒಂದು ಶಬ್ದ ಪ್ರೊಡ್ಯೂಸ್ ಆಗಬೇಕಾದ್ರೆ ಏನಾಗತ್ತೆ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅದೇನಾಗತ್ತೆ, ಅಲ್ಲಾಡಬೇಕು, ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಬೇಕು. ಸೊ ದಿಸ್ ಕಾಸಸ್ ದ ಪ್ರೊಡಕ್ಷನ್ ಆಫ್ ದ ಸೌಂಡ್. ನೆಕ್ಸ್ಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ದೇರ್ ವೈಬ್ರೇಟಿಂಗ್ ಪಾರ್ಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು, ಸಂಗೀತದಲ್ಲಿ ಯೂಸ್ ಮಾಡೋ ಉಪಕರಣಗಳು. ವೀಣೆ, ಸೊ ಅದೇನಾಗತ್ತೆ, ವೀಣೆಯಲ್ಲಿ ಯಾವುದು ಶಬ್ದ ಮಾಡುತ್ತೆ, ಸೊ ದಟ್ ಈಸ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್. ಸ್ಟ್ರೆಚ್ಡ್ ಸ್ಟ್ರಿಂಗ್ ವಿಲ್ ಕಾಸಸ್ ದ ಸೌಂಡ್ ಇನ್ ದ ವೀಣಾ. ಸಿತಾರ, ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂದರೆ ತಂತಿ. ವಯೋಲಿನಲ್ಲೂ ಏನಾಗುತ್ತೆ, ತಂತಿ ಏನು ಮಾಡುತ್ತೆ, ವೈಬ್ರೇಟ್ ಆಗುತ್ತೆ, ದೆನ್ ಇಟ್ ಕಾಸಸ್ ದ ಸೌಂಡ್. ತಬಲದಲ್ಲಿ ಏನಾಗುತ್ತೆ, ಸ್ಟ್ರೆಚ್ಡ್ ಮೆಂಬ್ರೇನ್. ಸ್ಟ್ರೆಚ್ಡ್ ಮೆಂಬ್ರೇನ್ ಅಂದರೆ ಏನು, ಸ್ಟ್ರೆಚ್ಡ್ ಅಂದರೆ ಹಿಗ್ಗಿರುವಂತಹ, ಮೆಂಬ್ರೇನ್ ಅಂದರೆ ಲೇಯರ್. ಮೃದಂಗಮ್, ಅಲ್ಲೂ ಏನಾಗುತ್ತೆ, ಮೃದಂಗಮ್ ಅಂದರೆ ಹೀಗಿರುತ್ತಲ್ಲ, ಢಮರು ಥರ ಹೀಗೆ. ಜಸ್ಟ್ ಶೋ ಯು. ಓಕೆ, ಹೀಗಿರುತ್ತೆ ಮೃದಂಗಮ್. ಡ್ರಮ್, ದಟ್ ಈಸ್ ಆಲ್ಸೋ ಅ ಸ್ಟ್ರೆಚ್ಡ್ ಮೆಂಬ್ರೇನ್. ಶನಾಯಿಯಲ್ಲಿ ಏನಾಗುತ್ತೆ, ಶಹನಾಯಿ ಅಂತ ಏನಂತೀವಿ, ದಟ್ ಈಸ್ ಅ ಏರ್ ಕಾಲಮ್. ಫ್ಲ್ಯೂಟ್, ಕೊಳಲು, ಏರ್ ಕಾಲಮ್. ಮೌತ್ ಆರ್ಗನ್, ಬಾಯಿಯಿಂದ ಬಾರಿಸ್ತಾರಲ್ಲ, ಮೌತ್ ಆರ್ಗನ್. ಸೊ ದೇರ್ ಆಲ್ಸೋ ಥ್ರೂ ದ ಏರ್ ಕಾಲಮ್ ದ ಸೌಂಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ಹಿಯರ್ ಫ್ರಮ್ ವಿಚ್ ಇನ್ಸ್ಟ್ರೂಮೆಂಟ್, ವಿಚ್ ಟೈಪ್ ಆಫ್ or what causes the production of the sound. ಯಾವ ಉಪಕರಣದಿಂದ ಯಾವ ಪಾರ್ಟಿಂದ ಸೌಂಡ್ ಪ್ರೊಡ್ಯೂಸ್ ಆಗತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ರೈಟ್, ಸೊ ವೀಣಾ ಸ್ಟ್ರೆಚ್ಡ್ ಸ್ಟ್ರಿಂಗ್, ಸಿತಾರ್ ಸ್ಟ್ರೆಚ್ಡ್ ಸ್ಟ್ರಿಂಗ್, ಸ್ಟ್ರಿಂಗ್ ಅಂದರೆ ತಂತಿ, ಸ್ಟ್ರೆಚ್ಡ್ ಅಂದರೆ ಹಿಗ್ಗಿರುವ. ವಯೋಲಿನ್ ಸ್ಟ್ರೆಚ್ಡ್ ಸ್ಟ್ರಿಂಗ್, ತಬಲಾ ಸ್ಟ್ರೆಚ್ಡ್ ಮೆಂಬ್ರೇನ್, ಮೃದಂಗಮ್ ಸ್ಟ್ರೆಚ್ಡ್ ಮೆಂಬ್ರೇನ್, ಡ್ರಮ್ ಸ್ಟ್ರೆಚ್ಡ್ ಮೆಂಬ್ರೇನ್, ಶಹನಾಯಿ ಏರ್ ಕಾಲಮ್, ಫ್ಲ್ಯೂಟ್ ಏರ್ ಕಾಲಮ್, ಮೌತ್ ಆರ್ಗನ್ ಏರ್ ಕಾಲಮ್. ನೆಕ್ಸ್ಟ್, some musical instrument produce sound when they are beaten or struck. So some of the musical instrument, when they will produce sound, when they are beaten ಅಂದ್ರೆ ಏನು, ಹಿಯರ್ ಅವನ್ನ ಬಡಿದಾಗ ಏನು ಮಾಡುತ್ತೆ, ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಗಂಟೆ ಬಾರಿಸ್ತೀರ ಅಥವಾ ಬಡಿತೀರ, ಇಲ್ಲಿ ಇದನ್ನು ನೀವು ಬಡಿತೀರ, ತಾಳ ಬಾರಿಸ್ತೀರ, ಇದನ್ನು ಬಾರಿಸ್ತಾರೆ. So from these all the sound will be produced. Sound produced by the humans. ಈಗ ಆ್ಯಕ್ಚುಲ್ ಆಗಿ ನನ್ನ ಧ್ವನಿ ನಿಮಗೆ ಹೇಗೆ ಕೇಳಿಸ್ತಾ ಇದೆ, ನನ್ನಲ್ಲಿ ಧ್ವನಿ ಹೇಗೆ ಉತ್ಪತ್ತಿ ಆಗ್ತಾ ಇದೆ, ನಾನು ಶಬ್ದಗಳನ್ನು ಅಥವಾ ಪದಗಳನ್ನು ಹೇಗೆ ಉಚ್ಚಾರ ಮಾಡ್ತಾ ಇದ್ದೀನಿ, ಅದು ನಿಮಗೆ ಯಾವ ರೀತಿ ನಿಮ್ಮ ಕಿವಿಯೊಳಗಡೆ ಹೋಗ್ತಾ ಇದೆ, ಸೊ ದಟ್ ವಿ ವಿಲ್ ಲರ್ನ್. ಇನ್ ಹ್ಯೂಮನ್ಸ್, sound is produced by the voice box. Voice box means ಧ್ವನಿ ಪೆಟ್ಟಿಗೆ or larynx, we can call it as. Okay, it is the upper part of the windpipe. For example, see here, this is our mouth, right? Mouth will be attached to the food pipe, that is ಅನ್ನನಾಳ. ಹೌದಾ, ಏರ್, ಮೌತು ಮತ್ತು ಏರಿಗೆ ಒಂದೇ ಪ್ಯಾಸೇಜ್ ಇರುತ್ತೆ, ಆಮೇಲೆ ಅದು ಡಿವೈಡ್ ಆಗುತ್ತೆ. ಸೊ ಏರ್ ಎದರಿಂದ ಪಾಸ್ ಆಗುತ್ತೆ, ವಿಂಡ್ ಪೈಪ್, ದಟ್ ಈಸ್ ಶ್ವಾಸನಾಳ. ರೈಟ್, ಸೊ ಹಿಯರ್
ಇಟ್ ಈಸ್ ದ ಅಪ್ಪರ್ ಪಾರ್ಟ್ ಆಫ್ ದ ವಿಂಡ್ ಪೈಪ್. ವಾಯ್ಸ್ ಬಾಕ್ಸ್ ಏನು ಅಪ್ಪರ್ ಪಾರ್ಟ್, ವಿಂಡ್ ಪೈಪಿನ ಅಥವಾ ಶ್ವಾಸನಾಳದ ಅಪ್ಪರ್ ಪಾರ್ಟಲ್ಲಿ ಏನಿರುತ್ತೆ, ಧ್ವನಿ ಪೆಟ್ಟಿಗೆ ಇರುತ್ತೆ. ಟೂ vocal cords are stretched across voice box, leaving a narrow slit. When the lungs force air through the slit, it vibrates and produces the sound. So here what happens, these are the, ಇಲ್ಲಿ ಏನು ವಿ ಶೇಪ್ ಕಾಣ್ತಾ ಇದೆಯಲ್ಲ ನಿಮಗೆ, ಸೊ ದೀಸ್ ಆರ್ ದ ಓಕಲ್ ಕಾರ್ಡ್ಸ್. ಅದಕ್ಕೆ ಏನಂತೀವಿ, ಓಕಲ್ ಕಾರ್ಡ್ಸ್ ಅಥವಾ ಓಕಲ್ ಲಿಗ್ಯಾಮೆಂಟ್ಸ್ ಅಂತ ಅಂತಾರೆ. ಸೊ ಈ ಎರಡರ ನಡುವೆ ಏನಿದೆ ನಿಮಗೆ ಒಂಥರ ಸ್ಲಿಟ್ ಇದೆ ಅಥವಾ ಏನಿದೆ, ಖಾಲಿ ಜಾಗ ಇದೆ. ಹೌದಾ, ಇಲ್ಲಿ ಖಾಲಿ ಜಾಗ ಕಾಣ್ತಾ ಇದೆ ನಿಮಗೆ. ಸೊ ಲಂಗ್ಸಿಂದ ಅಥವಾ ಶ್ವಾಸಕೋಶಗಳಿಂದ ಏನು ಏರ್ ಬರುತ್ತಲ್ಲ, ಅದು ಇಲ್ಲಿ ಪಾಸ್ ಆದಾಗ ಈ ಓಕಲ್ ಕಾರ್ಡ್ಸ್, ದೀಸ್ ಓಕಲ್ ಕಾರ್ಡ್ಸ್ ವಿಲ್ ವೈಬ್ರೇಟ್ ವಿಚ್ ಪ್ರೊಡ್ಯೂಸಸ್ ದ ಸೌಂಡ್. ಓಕೆ, the next one is sound requires a medium to propagate. A medium andre, for example, now I am taking online class, so you are hearing with your mobile or a laptop, right? So through a sound box. But suppose if I am in front of you and I am teaching the concept, so something should be there that will transfer between you and me. ನಾ ಹೇಳೋ ಶಬ್ದ ನಿಮಗೆ ಕೇಳಬೇಕು. ಸೊ ಆ ಶಬ್ದ ನನ್ನಿಂದ ನಿಮ್ಮ ತನಕ ಬರೋವರೆಗೂ ಅದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಏನಾದರೂ ಬೇಕು, ಹೌದಾ? ಅದು ಮೂವ್ ಆಗೋಕ್ಕೆ ಏನಾದರೂ ಒಂದು ಅದಕ್ಕೆ ಬೇಕು, ಮೀಡಿಯಮ್ ಬೇಕು. ಫಾರ್ ಎಕ್ಸಾಂಪಲ್, ಈಗ ನೀರು ಹೋಗಬೇಕಾದ್ರೆ ಅಥವಾ ಮೇನ್ ಕೆರೆಯಿಂದ ಅಥವಾ ನದಿಯಿಂದ ನಿಮಗೆ ನೀರು ಬರಬೇಕಾದ್ರೆ ಪೈಪಿನ ಮೂಲಕ ಬರುತ್ತೆ, ಹೌದಾ? ಸೊ ಪೈಪ್ ದೇರ್ ಆಕ್ಟ್ಸ್ ಆಸ್ ಅ ಮೀಡಿಯಂ, ಹೌದಾ? ಸೊ ಹಿಯರ್ ಶಬ್ದ ನಿಮಗೆ ಕೇಳಿಸ್ಬೇಕಾದ್ರೆ ಸೌಂಡ್ ಟ್ರಾವೆಲ್ಸ್ ಥ್ರೂ, ದಟ್ ಈಸ್ ಶಬ್ದ ಎದರಿಂದ ಬರುತ್ತೆ ಅಥವಾ ಎದರ ಥ್ರೂ ಪಾಸ್ ಆಗತ್ತೆ, ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸೌಂಡ್ ಡಸ್ ನಾಟ್ ಟ್ರಾವೆಲ್ ಇನ್ ಅ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಮೀನ್ಸ್ ವಾಟ್? ಎಂಟಿ ಸ್ಪೇಸ್, ಏನೂ ಇಲ್ಲದ ಸ್ಪೇಸಿಗೆ, ಏನೂ ಇಲ್ಲದ ಜಾಗಕ್ಕೆ, ಗಾಳಿನೂ ಇರಲ್ಲ. ಸೊ ಅದಕ್ಕೆ ಏನಂತೀವಿ, ವ್ಯಾಕ್ಯೂಮ್ ಅಂತ ಅಂತಾರೆ. ಸೊ ಸೌಂಡಿಗೆ ಏನು ಬೇಕು, ಏನಾದರೂ ಮೀಡಿಯಂ ಬೇಕು. ಅದು ಘನ ವಸ್ತು ಆಗಿರ್ಬೋದು, ದ್ರವ ವಸ್ತುವಾಗಿರ್ಬೋದು ಅಥವಾ ಅನಿಲವಾಗಿರಬಹುದು. ಸೌಂಡ್ ಟ್ರಾವೆಲ್ಸ್ ಥ್ರೂ ದ ಸಾಲಿಡ್ ಥ್ರೆಡ್. ಹಿಯರ್ ಸಿ, ಇಲ್ಲಿ ನಾವು ಫಸ್ಟ್ ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ, ಕಡ್ಡಿ ಪಟ್ಟಿಗೆ ತಗೊಳ್ಳೋದು, ಅದರದ್ದು ಒಂದು ಚೌಕ್ ಬಾಕ್ಸ್ ಮಾಡಿ ದಾರದಿಂದ ಒಬ್ರಿಗೊಬ್ರು ಮಾತಾಡೋದು ಫೋನ್ ಥರ. ಸೊ ಹಿಯರ್ ಅ ಸೌಂಡ್ ಈಸ್ ಪಾಸಿಂಗ್ ಥ್ರೂ ಅ ಥ್ರೆಡ್. ಅ ಸೌಂಡ್ ಈಸ್ ಪಾಸಿಂಗ್ ಥ್ರೂ ಅ ಥ್ರೆಡ್ ಅಥವಾ ದಾರ. A whale listens to the reflected sound in water to locate its prey. A whale ಏನು ಮಾಡುತ್ತೆ, ಹೇಗೆ ಸೌಂಡ್ ಗೊತ್ತಾಗತ್ತೆ ಅದಕ್ಕೆ? ಬೇರೆ ಚಿಕ್ಕ ಫಿಶು ವೈಬ್ರೇಟ್ ಆದಾಗ ಅಥವಾ ಮೂವ್ ಆದಾಗ ನೀರಿನ ಅಲೆಗಳ ಮೂಲಕ ಅದರ ಶಬ್ದ ಇದಕ್ಕೆ ಕೇಳಿಸತ್ತೆ. ಸೊ ಅದರಿಂದ ಏನಾಗುತ್ತೆ ಅದಕ್ಕೆ ಅದು ಇಲ್ಲೇ ಇದೆ ಫಿಶು ಅಂತ ಗೊತ್ತಾಗಿ ಅದನ್ನು ಹಿಡಿಯಕ್ಕೆ ಅದಕ್ಕೆ ಈಸಿ ಆಗತ್ತೆ. ಸೊ ಹಿಯರ್ a sound is passing through a liquid also, right? We are able to listen the sounds because sounds travels in air. So how we can listen the sound? Because a sound will be traveling in the air. So sound travels through the solid. Here it is thread.
sound travels through the liquid, here it is water. Sound travels through the air, here it is air. Okay, here one of the experiment is there in your textbook where they created the vacuum. ಇಲ್ಲಿ ಏನಿದೆಯಲ್ಲ ಗ್ಲಾಸ್ ಜಾರು, ದಿಸ್ ಇಸ್ ಅ ವ್ಯಾಕ್ಯೂಮ್. ಇಲ್ಲಿ ಯಾವುದೇ ರೀತಿಯಂಥ ಗಾಳಿ ಎಂಟರ್ ಆಗೋ ಹಾಗೆ ಜಾಗ ಇರಲ್ಲ, ಹೌದಾ? ಸೊ ಇಲ್ಲಿ ವಾಟರ್ ಬೀಕರ್ನ ಇಟ್ಟಿದ್ದಾರೆ ಅವರು ಒಳಗಡೆ. ಇದು ಸ್ಕೂಲ್ ಬೆಲ್, ಎಲೆಕ್ಟ್ರಿಕ್ ಬೆಲ್. ಓಕೆ, ಸೊ when they switch on, so what happens, electric bell rings but we will not able to hear. ಇಲ್ಲೇನಾಗತ್ತೆ, ವಾಟರ್ ಆಸಿಲೇಟ್ ಅಥವಾ ವೈಬ್ರೇಟ್ ಆದರೆ ಸೌಂಡ್ ಪ್ರೊಡ್ಯೂಸ್ ಆಗಿದೆ ಅಂತ, ಹೌದಾ? ಸೌಂಡ್ ಪ್ರೊಡ್ಯೂಸ್ ಆಗತ್ತೆ, ಇಲ್ಲಿ ಬೆಲ್ ರಿಂಗ್ ಆಗತ್ತೆ, ಬಟ್ ಹೊರಗಡೆದವರಿಗೆ ಕೇಳಿಸಲ್ಲ. ವೈ? ಬಿಕಾಸ್ ಸೌಂಡ್ ವಿಲ್ ನಾಟ್ ಟ್ರಾನ್ಸ್ಫರ್ ಆರ್ ಟ್ರಾವೆಲ್. ಧ್ವನಿ ವ್ಯಾಕ್ಯೂಮದ ಮೂಲಕ ಹೊರಗಡೆ ಅಥವಾ ವ್ಯಾಕ್ಯೂಮಿನ ಮೂಲಕ ಚಲನೆಯಲ್ಲಿ ಇರಲ್ಲ. ಇವನ್ ದೋ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್, ಇಟ್ ಕೆನಾಟ್ ಬಿ ಹರ್ಡ್ ಔಟ್ಸೈಡ್ ಬಿಕಾಸ್ ಇಟ್ ಈಸ್ ಇನ್ ಅ ವ್ಯಾಕ್ಯೂಮ್. ಮತ್ತು ಸೌಂಡ್ ಪ್ರೊಡ್ಯೂಸ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಮೇಡಮ್ ಅಂತ ಕೇಳ್ತೀರಾ. ಸೊ ಹಿಯರ್ ವಾಟ್ ವಿ ಕೆಪ್ಟ್ ಅ ಬೀಕರ್ ವಿತ್ ಅ ವಾಟರ್. ಸೊ ಇಫ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್, ಆ ಸೌಂಡಿಗೆ ಏನಾಗತ್ತೆ, ನೀರು ಅಲ್ಲಾಡತ್ತೆ ಅಥವಾ ವೈಬ್ರೇಟ್ ಆಗತ್ತೆ, ಹೌದಾ? ಸೊ ಇಟ್ ಶೋಸ್ ದ್ಯಾಟ್ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬಟ್ ಇಟ್ ವಿಲ್ ನಾಟ್ ಏಬಲ್ ಟು ಟ್ರಾವೆಲ್ ಥ್ರೂ ದ ವ್ಯಾಕ್ಯೂಮಿಂದ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಹೌ ವಿ ಹಿಯರ್ ದ ಸೌಂಡ್. ಈಗ ನಾನು ಸೌಂಡ್ ಅಥವಾ ನನ್ನಿಂದ ನಿಮಗೆ ಶಬ್ದ ಹೇಗೆ ಬರ್ತಿದೆ ಅಂತ ಅನ್ನೋದನ್ನ ಕಲ್ತ್ವಿ. ನಿಮಗೆ ಹೇಗೆ ಕೇಳಿಸ್ತಾ ಇದೆ ನನ್ನ ಶಬ್ದ ಅಥವಾ ನನ್ನ ಪದಗಳು ನಿಮಗೆ ಹೇಗೆ ಕೇಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಲಿಯೋಣ, ಹೌದಾ? ಸೊ ಹಿಯರ್ ಸೌಂಡ್ ಎಂಟರ್ಸ್, ನಮಗೆ ಕೇಳುವ ಆರ್ಗನ್ ಅಥವಾ ದ ಹಿಯರಿಂಗ್ ಆರ್ಗನ್ ಈಸ್ ಅವರ್ ಇಯರ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಅವರ್ ಇಯರ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಸೌಂಡ್ ಎಂಟರ್ಸ್ ಥ್ರೂ ದ ಏರ್ ಕೆನಾಲ್. ದಿಸ್ ಈಸ್ ಅ ಏರ್ ಕೆನಾಲ್ ಅಥವಾ ಕಿವಿಯ ಏನಂತಾರೆ, ನಮಗೆ ಕಿವಿಯಲ್ಲಿ ಇರೋ ಕೆನಾಲ್ ಅಂತ ಹೇಳ್ಬೋದು, ಕೊಳವೆ, ಕಿವಿ ಕೊಳವೆ, ಹೌದಾ? ಇಟ್ ಮೇಕ್ಸ್ ದ ಇಯರ್ ಡ್ರಮ್ ಟು ವೈಬ್ರೇಟ್. ಸೊ ಏನಾಗುತ್ತೆ, ಕಿವಿಯಲ್ಲಿ ಒಂದು ಪರದೆ ಇರುತ್ತೆ, ಕಿವಿ ಪೊರೆ ಅಥವಾ ಕಿವಿ ಪರದೆ ಅಂತ ಅಂತೀವಿ, ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ ಅ ಇಯರ್ ಡ್ರಮ್. ಈಗ ನನ್ನ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಂದರೆ ನನ್ನ ಶಬ್ದ ನಿಮ್ಮ ಕಿವಿಯೊಳಗಡೆ, ಕಿವಿಯ ಕೊಳವೆಯ ಒಳಗಡೆ ಹೋಗ್ತಾ ಇದೆ. ಹೋಗಿ ಆ ಶಬ್ದ ಏನು ಮಾಡ್ತಾ ಇದೆ, ಕಿವಿ ಪರದೆನ ವೈಬ್ರೇಟ್ ಮಾಡ್ತಾ ಇದೆ, ಅಂದರೆ ಅಲ್ಲಾಡಿಸ್ತಾ ಇದೆ. ಆ ಅಲ್ಲಾಡುವಿಕೆಯಿಂದ, ಆರ್ ಇಫ್ ಸಮಥಿಂಗ್ ವೈಬ್ರೇಟ್ಸ್, ವಾಟ್ ವಿಲ್ ಬಿ ಪ್ರೊಡ್ಯೂಸ್ಡ್, ಸೌಂಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಓಕೆ, ಫ್ರಮ್ ದೇರ್ ದ ಸಿಗ್ನಲ್ಸ್ ಗೋ ಟು ದ ಬ್ರೈನ್ ಆ್ಯಂಡ್ ದೆನ್ ವಿ ಹಿಯರ್ ದ ಸೌಂಡ್. ಸೊ ಏನಾಗ್ತಾ ಇದೆ, ಈಗ ನಿಮ್ಮ ಕಿವಿ ಪರದೆ ಅಲ್ಲಾಡ್ತಾ ಇದೆ, ಆ ಅಲ್ಲಾಡಿದ ಪರವಾಗಿ ಆ ಸೌಂಡ್ ಎಲ್ಲಿ ಹೋಗ್ತಾ ಇದೆ, ಬ್ರೈನಿಗೆ ಹೋಗ್ತಾ ಇದೆ. ಅದರಿಂದ ನಿಮಗೆ ನನ್ನ ಶಬ್ದಗಳು ಅಥವಾ ನನ್ನ ಮಾತು ಅರ್ಥ ಆಗ್ತಾ ಇದೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ಹಿಯರ್ ದ ಸೌಂಡ್ ಥ್ರೂ ಅವರ್ ಇಯರ್ಸ್. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ದ ಸೌಂಡ್. ಶಬ್ದಗಳಲ್ಲಿ ಅಥವಾ ಶಬ್ದದಲ್ಲಿ ಇರುವ ಕೆಲವು ಟರ್ಮನ್ನು ನಾವು ಕಲಿತಾ ಇದ್ದೀವಿ. ದಟ್ ಈಸ್ ಆಂಪ್ಲಿಟ್ಯೂಡ್, ಓಕೆ, ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್. ಓಕೆ, ವೈಬ್ರೇಷನ್ ಈಸ್ ದ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ವೈಬ್ರೇಷನ್ ಅಂದರೆ ಏನು, ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನಿಗೆ ಹೋಗುವ, ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಇನ್ನೊಂದು ಆಬ್ಜೆಕ್ಟ್ ಹೋದಾಗ ಅದಕ್ಕೇನಂತೀವಿ, ವೈಬ್ರೇಷನ್ ಅಂತ ಅಂತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸಿಲೇಟರಿ ಮೋಷನ್, ಅವಲೋಕನ ಅಥವಾ ಆವೋಲನ ಅಂತ ಅಂತೀವಿ ಅದಕ್ಕೆ. ಸೊ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಆನ್ ಆಸಿಲೇಟರಿ ಬಾಡಿ ಫ್ರಮ್ ಇಟ್ಸ್ ಸೆಂಟ್ರಲ್ ಪೊಸಿಷನ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ಹಿಯರ್ ವಾಟ್ ದೇ ಡಿಡ್ ಅ ಪೆಂಡುಲಮ್. ಒಂದು ದಾರ ತಗೊಂಡಿದ್ದಾರೆ, ದಾರನ ಒಂದು ಕಟ್ಟಿಗೆಗೆ ಅಟ್ಯಾಚ್ ಮಾಡಿದ್ದಾರೆ, ಹೌದಾ? ದಾರಕ್ಕೆ ಇಲ್ಲಿ ಕೆಳಗಡೆ ಒಂದು ಸಣ್ಣ ಬಾಲನ್ನು ತಗೊಂಡಿದ್ದಾರೆ, ಹೌದಾ? ಸೊ ಇಲ್ಲಿ ಆ ಬಾಲು ಫಸ್ಟು ರೆಸ್ಟಲ್ಲಿ ಇದ್ದಾಗ ಏನಿದೆ, ಒಂದು ಪೊಸಿಷನ್ ಅಟ್ ದ ಸೆಂಟರ್ ಇದೆ. ಅದನ್ನು ಅಲ್ಲಾಡಿಸಿದಾಗ ಅದು ಹೀಗೆ ಒಂದ್ಸಲ ಹೋಗ್ತಾ ಇದೆ. ಅಂದು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದೆ, ಸ್ಥಾನವನ್ನು ಏನು ಮಾಡ್ತಾ ಇದೆ, ಚೇಂಜ್ ಮಾಡ್ತಾ ಇದೆ ಅಥವಾ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದೆ. ಸೊ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ಮ್ಯಾಕ್ಸಿಮಮ್ ಅಂದರೆ ತುಂಬ, ಯಾವಾಗ ಈ ಒಂದು ಪೊಸಿಷನ್ ಅಥವಾ ಈ ಒಂದು ಬಾಲು
ತನ್ನ ಒರಿಜಿನಲ್ ಪೊಸಿಷನ್, ತನ್ನ ಸ್ವಂತ ಪೊಸಿಷನಿಂದ ಎಷ್ಟು ಮ್ಯಾಕ್ಸಿಮಮ್ ಸ್ಥಾನಪಲ್ಲಟ ಮಾಡತ್ತೋ ಆ ಡಿಸ್ಟೆನ್ಸಿಗೆ, ಓಕೆ, ಆ ಡಿಸ್ಟೆನ್ಸಿಗೆ ಏನಂತ ಕರೀತಾರೆ? ಆಂಪ್ಲಿಟ್ಯೂಡ್. ಇಟ್ ಈಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. The motion of the pendulum from one extreme position to the other extreme position and back is called an oscillation. ಅಂದರೆ O ಇಂದ B, B ಇಂದ A ಮತ್ತೆ ಓಕೆ ಹೀಗೆ ಅಲ್ಲಾಡಿ ಮತ್ತೆ ತನ್ನ ಸ್ವಂತ ಪೊಸಿಷನ್ಗೆ ಬರೋದಕ್ಕೆ ಏನಂತೀವಿ? ಆಸಿಲೇಷನ್ ಅಂತ ಅಂತೀವಿ. ಟೈಮ್ ಟೇಕನ್ ಫಾರ್ ಒನ್ ಆಸಿಲೇಷನ್ ಇಸ್ ಕಾಲ್ಡ್ ಆಸ್ ಟೈಮ್ ಪಿರಿಯಡ್. ಅಂದರೆ ಈ ಪೆಂಡುಲಮ್ಮು, ಇದಕ್ಕೆ ಪೆಂಡುಲಮ್, ಸೊ ಇದು ಹೀಗೆ ಹೋಗಿ ಮತ್ತೆ ಅದು ಒರಿಜಿನಲ್ ಪೊಸಿಷನ್ಗೆ ಬರೋದಕ್ಕೆ ಎಷ್ಟು ಟೈಮ್ ತಗೋತ್ತೋ, ಎಷ್ಟು ಸಮಯ ತಗೊಳತ್ತೋ, ಸೊ ಅದಕ್ಕೆ ಏನಂತಾರೆ? ಟೈಮ್ ಪಿರಿಯಡ್. ಇಟ್ ಈಸ್ ಕಾಲ್ಡ್ ಆಸ್ ಟೈಮ್ ಪಿರಿಯಡ್. ದ ನಂಬರ್ ಆಫ್ ಆಸಿಲೇಷನ್ ಪರ್ ಸೆಕೆಂಡ್, ಅಂದರೆ ಒಂದು ಸೆಕೆಂಡಿಗೆ ಈ ಆಬ್ಜೆಕ್ಟು ಒಂದು ಆಸಿಲೇಷನ್ ಅಥವಾ ಎಷ್ಟು ಆಸಿಲೇಷನ್ ಮಾಡುತ್ತೋ ಅಷ್ಟು ಆಸಿಲೇಷನ್ಸ್ಗೆ, ಆ ನಂಬರಿಗೆ 2 ಆಸಿಲೇಷನ್ ಮಾಡಿದರೆ 1 ಸೆಕೆಂಡಿಗೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಫ್ರೀಕ್ವೆನ್ಸಿ. ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ, ಯೂನಿಟ್ ಅಂದರೆ ಅದರ ಮಾಪನ ಏನು? ಹರ್ಟ್ಸ್. ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಸ್. ಓಕೆ, ನೆಕ್ಸ್ಟ್. ಲೌಡ್ನೆಸ್ ಆ್ಯಂಡ್ ಪಿಚ್ ಆಫ್ ಅ ಸೌಂಡ್. ಲೌಡ್ನೆಸ್ ಅಂದರೆ ಏನು? ಪಿಚ್ ಅಂದರೆ ಏನು? ಲೌಡ್ನೆಸ್ ಆಫ್ ಅ ಸೌಂಡ್ ಡಿಪೆಂಡ್ಸ್ ಅಪಾನ್ ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಹೆಚ್ಚಿಗೆ ಇದ್ದರೆ ಲೌಡ್ನೆಸ್ ಜಾಸ್ತಿ ಇರುತ್ತೆ, ಹೌದಾ? ಆಂಪ್ಲಿಟ್ಯೂಡ್ ಕಡಿಮೆ ಇದ್ದರೆ ಏನಿರುತ್ತೆ? ಲೌಡ್ನೆಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಲೌಡ್ನೆಸ್ ವಿಲ್ ಬಿ ಮೆಷರ್ಡ್ ಬೈ ಅ ಡೆಸಿಬಲ್. ಫ್ರೀಕ್ವೆನ್ಸಿ ವಿಲ್ ಬಿ ಮೆಷರ್ಡ್ ಬೈ ಹರ್ಟ್ಸ್. ಲೌಡ್ನೆಸ್ ವಿಲ್ ಬಿ ಮೆಷರ್ಡ್ ಬೈ ಡೆಸಿಬಲ್. Next we have the pitch. The pitch of a sound depends upon frequency. Loudness ಇದರ ಮೇಲೆ ಡಿಪೆಂಡ್ ಆಗಿದೆ. ಧ್ವನಿಯ ವೈಶಾಲ್ಯ, ದಟ್ ಈಸ್ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಆಂಪ್ಲಿಟ್ಯೂಡ್ ಅಂದರೆ ಏನು ಹೇಳಿದೆ ನಾನು? ಒಂದು ಪೆಂಡುಲಮ್ನ ತಗೊಂಡಾಗ ಅದು ಓ ಪೊಸಿಷನಲ್ಲಿದೆ, ಓಕೆ, ಅದು ಓ ಇಂದ ಬಿ, ಬಿ ಇಂದ ಎ. ಸೊ ಇದು ತನ್ನ ಸ್ಥಾನ ಪಲ್ಲಟವನ್ನು ಮಾಡಿದಾಗ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಕವರ್ ಆಗುತ್ತೋ ಈ ಡಿಸ್ಟೆನ್ಸಿಗೆ ಏನಂತೀವಿ? ಆಂಪ್ಲಿಟ್ಯೂಡ್ ಅಥವಾ ಧ್ವನಿಯ ವೈಶಾಲ್ಯ ಅಂತ ಅಂತೀವಿ. ಸೊ ಲೌಡ್ನೆಸ್ ಈಸ್ ಡಿಪೆಂಡ್ ಅಪಾನ್ ದ ಆಂಪ್ಲಿಟ್ಯೂಡ್. ಪಿಚ್ ಆಫ್ ಅ ಸೌಂಡ್. ಪಿಚ್ ಆಫ್ ಅ ಸೌಂಡ್ ಹೇಳ್ತೀವಿ, ಅವಳದು ಒಂಥರ ಏನೋ, ಆ ಹುಡುಗಿದು ಒಂಥರ ತುಂಬ ಜೋರ ಧ್ವನಿ ಇದೆ, ಒಂಥರ ಕೀ ಅನ್ನೋ ಧ್ವನಿ ಇದೆ ಅಂತ ಅಂತಾರೆ, ಹೌದಾ? ದಟ್ ಈಸ್ ಅ ಪಿಚ್ ಆಫ್ ಅ ಸೌಂಡ್. ಅಲ್ಲಿ ಫ್ರೀಕ್ವೆನ್ಸಿ ಬರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಏನು? ಇದು ಒಂದು ಪೆಂಡುಲಮ್ಮು, ಇದು ಬಿ ಪೊಸಿಷನು, ಇದು ಎ ಪೊಸಿಷನು, ಇದು ಓ. ಸೊ ಒಂದು ಸೆಕೆಂಡಲ್ಲಿ ಅದು ಬಿ ಇಂದ ಎ ಮತ್ತು ಓಗೆ ಎಷ್ಟು ಸಲ ಬರುತ್ತೋ ಅಷ್ಟು ಸಲಕ್ಕೆ ಅಥವಾ ಅಷ್ಟು ನಂಬರಿಗೆ ಏನಂತೀವಿ ನಾವು? ಫ್ರೀಕ್ವೆನ್ಸಿ ಅಂತ ಅಂತೀವಿ. ಇಫ್ ದ ಫ್ರೀಕ್ವೆನ್ಸಿ ಈಸ್ ಲೆಸ್, ದ ಸೌಂಡ್ ಹ್ಯಾಸ್ ಲೋ ಪಿಚ್. ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಲೋ ಪಿಚ್, ದಟ್ ಈಸ್ ಅ ಸೌಂಡ್ ಆಫ್ ಅ ಡ್ರಮ್, sound of an adult. Okay, if the frequency is more, sound has a high pitch. Sound of a baby, magu alodu, sound of a whistle. So adenagutte? Frequency enirutte? Jaasti irutte. So sound will be having the high pitch. So in this diagram you can see here, high frequency wave iddaga enagutte, low frequency wave iddaga enagutte. High frequency wave ವಿಲ್ ಬಿ ಪ್ರೊಡ್ಯೂಸಿಂಗ್ ಮೆನಿ ಆಂಪ್ಲಿಟ್ಯೂಡ್. ಇಲ್ಲಿ ವೇವ್ಸ್ ಜಾಸ್ತಿ ಇದೆ ಅಂದರೆ ಏನಾಗುತ್ತೆ? ಇಲ್ಲಿ ಅಲೆಗಳು ನೋಡಿ ನೀವು, ಈ ಫಸ್ಟ್ ಡೈಗ್ರಾಮಲ್ಲಿ ಅಲೆಗಳು ಜಾಸ್ತಿ ಇದೆ ಅಂದರೆ ಹೈ ಫ್ರೀಕ್ವೆನ್ಸಿ ವೇವ್. ಸೊ ಅಲ್ಲೇನಿರುತ್ತೆ? ಇಫ್ ದ ಫ್ರೀಕ್ವೆನ್ಸಿ ಈಸ್ ಮೋರ್, ದ ಸೌಂಡ್ ಪಿಚ್ ವಿಲ್ ಬಿ ಮೋರ್. ಇಲ್ಲಿ ನೋಡಿ, ಆ ಅಲೆಗಳು ಅಥವಾ ಶಬ್ದದ ಅಲೆಗಳು ಕಡಿಮೆ ಇವೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಮತ್ತು ಸೌಂಡ್ ಏನಿರುತ್ತೆ? ಕಮ್ಮಿ ಇರುತ್ತೆ. ದಟ್ ಈಸ್ ಅ ಪಿಚ್ ಆಫ್ ಅ ಸೌಂಡ್ ವಿಲ್ ಬಿ ಲೆಸ್. Understood? Next, noise and musical sound ಅಂದರೆ ಪ್ಲಿಸೆಂಟ್ ಸೌಂಡ್ ಅಥವಾ ನಮ್ಮ ಕಿವಿಗೆ ಒಲವಿನ ಸೌಂಡ್ ಅಥವಾ ತುಂಬ ಕರ್ಕಶ ಧ್ವನಿ ಆಗಬರಲ್ಲ. ನಮಗೆಷ್ಟು ಬೇಕಾಗತ್ತೆ ಧ್ವನಿ? ನಾಯ್ಸ್. ಅನ್ಪ್ಲಿಸೆಂಟ್ ಸೌಂಡ್ ಮೀನ್ಸ್ ನಮ್ಮ ಕಿವಿಗೆ ಆಗಲಾರದ ಮಟ್ಟಕ್ಕೆ ಇರುವ ವೈಬ್ರೇಷನ್ ಆಫ್ ಆನ್ ಆಬ್ಜೆಕ್ಟ್ ವಿಲ್ ಕಾಸಸ್ noise. Okay, if all the students in the classroom speak together, a noise is produced. ಸೊ ಶಾಲೆಯಲ್ಲಿ ಅಥವಾ ನಿಮ್ಮ ತರಗತಿಯಲ್ಲಿ ನೀವು ಕೇಳಿರ್ಬೋದು,
ನೀವೇನಾದರೂ ಪ್ರಶ್ನೆ ಕೇಳೋದಾದರೆ ಅಥವಾ ಏನಾದರೂ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಮ ಟೀಚರ್ ಒಂದು 10 ಸಲ ಹೇಳ್ತಾ ಇರ್ತಾರೆ. ಎಲ್ಲರೂ ಮಾತಾಡುವಾಗ ಒಬ್ಬೊಬ್ಬರಾಗೆ ಕೇಳಿ, ಒಬ್ಬೊಬ್ಬರಾಗೆ ಎದ್ದು ನಿಂತು ಕೇಳಿ. ಅದು ಅವರಿಗೆ ಶಿಸ್ತು ಇರಬೇಕು ತರಗತಿಯಲ್ಲಿ, ಶಿಸ್ತಿನಿಂದ ಇರಲಿ ತರಗತಿ ಅಂತ ಬಯಸ್ತಾ ಇರ್ತಾರೆ. ಇನ್ನೊಂದು, ಎಲ್ಲರೂ ಒಟ್ಟಿಗೆ ನೀವು ಪ್ರಶ್ನೆಯನ್ನು ಕೇಳಿದಾಗ ಅವರಿಗೆ ಯಾವ ಧ್ವನಿ, ಎಷ್ಟು ಧ್ವನಿ, ಎಲ್ಲರ ಪಿಚ್ ಆಫ್ ಸೌಂಡು ಕರೆಕ್ಟಾಗಿ ಕೇಳಿಸುವಂಥ ಕೆಪಾಸಿಟಿ ನಮ್ಮ ಕಿವಿಗೆ, ಯಾರ ಕಿವಿಗೂ ಇರಲ್ಲ, ಮನುಷ್ಯರ ಕಿವಿಗಿರಲ್ಲ. ಸೊ ಒಬ್ಬೊಬ್ಬರಾಗಿ ನೀವು ಇದು ಮಾಡಿದಾಗ, ಎಲ್ಲರೂ ಕೂಡ ಮಾತಾಡಿದಾಗ ಅದೇನಾಗತ್ತೆ, ಕರ್ಕಶ ಧ್ವನಿ ಆಗತ್ತೆ. ಸೊ ದಟ್ ಯುವರ್ ಟೀಚರ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಆರ್ ಕ್ಯಾನಾಟ್ ಲಿಸನ್ ಯು ಎಟ್ ಆಲ್, ರೈಟ್. ಸೊ ದಟ್ ಈಸ್ ಅ ನಾಯ್ಸ್. ಅದಕ್ಕೇನಂತಾರೆ, ಕರ್ಕಶ ಶಬ್ದ ಅಂತ ಅಂತಾರೆ. ಸೌಂಡ್ಸ್ ಪ್ರೊಡ್ಯೂಸ್ಡ್ ಬೈ ಹಾರ್ನ್ಸ್ ಆಫ್ ಬಸ್ಸಸ್ ಆ್ಯಂಡ್ ಟ್ರಕ್ಸ್. ಸೊ ಬಸ್ಸು, ಟ್ರಕ್ಕು, ಸೊ ಅದರದ್ದೆಲ್ಲ ಹಾರ್ನ್ಸ್ ಏನಿರುತ್ತಲ್ಲ, ಹಾರ್ನ್ ಮಾಡ್ತಾರೆ, ಹೌದಾ. ಸೊ ಅದ್ರದ್ದು ಹಾರ್ನು ತುಂಬ ಪ್ಲಿಸೆಂಟ್ ಆಗಿರುತ್ತಾ, ನಿಮಗೆ ಕೇಳಿಸ್ಕೊಳ್ತಾನೆ ಇರಬೇಕು ಅನ್ಸತ್ತಾನು. ಯು ಕಾಂಟ್ ಲಿಸನ್ ದ ಹಾರ್ನ್ಸ್ ಆಫ್ ದ ಬಸ್ಸಸ್ ಆರ್ ಟ್ರಕ್ಸ್ ಮೋರ್. ಸೊ ಯು ಫೀಲ್ ದ್ಯಾಟ್ ಇಟ್ ಈಸ್ ಡಿಸ್ಟರ್ಬಿಂಗ್ ಯು. ಸೊ ಸಚ್ ಸೌಂಡ್ಸ್ ಆರ್ ಟರ್ಮ್ಡ್ ಆ್ಯಸ್ ನಾಯ್ಸ್. ಅದಕ್ಕೇನಂತೀವಿ, ನಾಯ್ಸ್ ಅಂತ ಅಂತೀವಿ. ನೆಕ್ಸ್ಟ್, ಮ್ಯೂಸಿಕಲ್ ಸೌಂಡ್ ಅಂದರೆ ಏನು? ಸೌಂಡ್ ವಿಚ್ ಈಸ್ ಪ್ಲೀಸಿಂಗ್. ಈಗ ಸಂಗೀತ ಕೇಳ್ತಾ ಇದ್ದಾಗ ಯಾರಿಗಾದ್ರೂ ಅಪ್ಪ ಬೇಡಪ್ಪ ಅಂತ ಅನ್ಸತ್ತಾ? ನೋ, ಯು ಫೀಲ್ ಟು ಹಿಯರ್ ಮೋರ್, ಯು ವಿಲ್ ಎಂಜಾಯ್ ದಟ್ ಸೌಂಡ್. ಸೊ ಸಚ್ ಪ್ಲೀಸೆಂಟ್ ಥಿಂಗ್ ಆರ್ ಅ ಸೌಂಡ್ ಆರ್ ಕಾಲ್ಡ್ ಆಸ್ ಮ್ಯೂಸಿಕಲ್ ಸೌಂಡ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್? ಸೌಂಡ್ಸ್ ಪ್ರೊಡ್ಯೂಸ್ಡ್ ಬೈ musical instrument, sound of a person singing a song. So these all are the examples of the musical sound, right? Next, audible sound and inaudible sound. ನಮಗೆ ಕೇಳಿಸುವ ಶಕ್ತಿ ಎಷ್ಟಿದೆ ನಮ್ಮ ಕಿವಿಗೆ, ಎಷ್ಟರ ಮಟ್ಟದ ಶಬ್ದವನ್ನು ನಮ್ಮ ಕಿವಿ ಕೇಳಿಸ್ಕೋಬೋದು, ಅಥವಾ ಎಷ್ಟು ಮಟ್ಟದ ಶಬ್ದ ನಮ್ಮ ಕಿವಿಗೆ ಕರ್ಕಶವಾಗಿರುತ್ತೆ ಅಥವಾ ಡೇಂಜರಸ್ ಆಗಿರುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಆಡಿಬಲ್, ಅಂದರೆ ಕೇಳಲು ಬಯಸದ ಅಥವಾ ಕೇಳಲು ಆಗದ. ಇನ್ಆಡಿಬಲ್ ಅಂದರೆ ಕೇಳಲಾಗದ. ಆಡಿಬಲ್ ಅಂದರೆ ಕೇಳುವ ಶಕ್ತಿ, ಎಷ್ಟು ಕೇಳಬಹುದು ಅಂತ, ಕೇಳಿಸುವ ಆಡಿಬಲ್. ಇನ್ಆಡಿಬಲ್ ಕೇಳಲಾಗದ. ಓಕೆ. Audible sound is a sound which we can hear. Its frequency 20 Hz to 20,000. ಫ್ರೀಕ್ವೆನ್ಸಿ ಎಷ್ಟಿರಬೇಕು? 20ರಿಂದ 20,000 ಸೌಂಡ್ ಫ್ರೀಕ್ವೆನ್ಸಿ ಇದ್ದರೆ ಆ ಸೌಂಡು ವಿ ಕ್ಯಾನ್ ಹಿಯರ್. ದ್ಯಾಟ್ ಸೌಂಡ್ ವಿ ಕ್ಯಾನ್ ಹಿಯರ್ ವಿತ್ ಅವರ್ ಇಯರ್ಸ್. ಅದು ನಮಗೆ ಕೇಳಲ್ಪಡುತ್ತದೆ, ಹೌದಾ. ಇನ್ಆಡಿಬಲ್ ಸೌಂಡ್ ವಿಚ್ ವಿ ಕ್ಯಾನ್ ನಾಟ್ ಹಿಯರ್. ಇನ್ಆಡಿಬಲ್ ಅಂದರೆ ಕೇಳಲಾಗದ ಶಬ್ದ. ಸೊ if the frequency is less than 20 Hz, frequency of a sound 20ಕ್ಕಿಂತ ಕಡಿಮೆ ಇತ್ತಂದರೆ ನಮಗೆ ಕೇಳಿಸೋದೇ ಇಲ್ಲ. more than 20,000 Hz ಇದ್ದರೆ ಏನಾಗುತ್ತೆ, ತುಂಬ ಕರ್ಕಶವಾಗಿ ನಮಗೆ ಕಿವಿ ಪರದೆ ಒಡೆಯೋ ಅಷ್ಟು ಕರ್ಕಶವಾಗಿರುತ್ತೆ, ಹೌದಾ. ಸೌಂಡ್ ಹೂಸ್ ಫ್ರೀಕ್ವೆನ್ಸಿ ಆರ್ ಮೋರ್ ದೆನ್ 20,000 Hz ಇಸ್ ಕಾಲ್ಡ್ ಅಲ್ಟ್ರಾಸೋನಿಕ್. ಅದಕ್ಕೇನಂತಾರೆ, ಅಲ್ಟ್ರಾಸೋನಿಕ್ ಸೌಂಡ್ ಅಂತಾರೆ. ಸೊ ಓನ್ಲಿ ಸಮ್ ಆ್ಯನಿಮಲ್ಸ್ ಕ್ಯಾನ್ ಹಿಯರ್ ಇಟ್, ದಟ್ ಈಸ್ ಬ್ಯಾಟ್ಸ್. ಬಾವುಲಿಗಳು ಅಲ್ಟ್ರಾಸೋನಿಕ್ ಸೌಂಡ್ನ ಕಂಡು ಹಿಡಿತವೆ ಅಥವಾ ಕೇಳುವ ಶಕ್ತಿ ಅದಕ್ಕೆ ಇರುತ್ತೆ. ಸೊ ಅದೇನಾಗುತ್ತೆ, ಬಾವುಲಿಗಳು ರಾತ್ರಿ ವೇಳೆ ಆ್ಯಕ್ಟಿವ್ ಆಗಿರ್ತವೆ. ದೋಸ್ ಆರ್ ನೈಟ್ ಆ್ಯಕ್ಟಿವ್, ಅಥವಾ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್, ದೋಸ್ ಆರ್ ಕಾಲ್ಡ್ ಆಸ್ ನಾಕ್ಚರ್ನಲ್ ಆ್ಯನಿಮಲ್ಸ್. ಅವಕ್ಕೇನಂತೀವಿ, ನಾಕ್ಚರ್ನಲ್ ಅಂದರೆ ರಾತ್ರಿ ಹೊತ್ತು ಅವು ಆ್ಯಕ್ಟಿವ್ ಆಗಿರ್ತವೆ. ನಾಕ್ಚರ್ನಲ್ ಆ್ಯನಿಮಲ್ಸ್ ಆರ್ ಬರ್ಡ್ಸ್. ಇದು ಆ್ಯನಿಮಲ್, ಹೌದಾ. ಸೊ ಬಾವುಲಿ ಏನಾಗುತ್ತೆ, ಅದಕ್ಕೆ ತನ್ನ ಬಲಿ ಅಥವಾ ತನ್ನ ತಿನ್ನುವ ವಸ್ತು ಅಲ್ಲಿದೆ, ಅಥವಾ ಏನಂತಾರೆ, ಇನ್ಸೆಕ್ಟ್, ವಾಟ್ ಇಟ್ ವಿಲ್ ಈಟ್, ಹೌ ಇಟ್ ವಿಲ್ ಡಿಟೆಕ್ಟ್ ಇನ್ ದಟ್ ಡಾರ್ಕ್ನೆಸ್. ಕತ್ಲೆಯಲ್ಲಿ ಹೇಗೆ ಗೊತ್ತಾಗುತ್ತೆ? ಇಟ್ ಪ್ರೊಡ್ಯೂಸಸ್ ದ ಅಲ್ಟ್ರಾಸೋನಿಕ್ ಸೌಂಡ್. ಬಾವುಲಿ ಏನು ಮಾಡುತ್ತೆ, ಅಲ್ಟ್ರಾಸೋನಿಕ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಟ್ರಾಸೋನಿಕ್ ಸೌಂಡ್ ಫ್ರೀಕ್ವೆನ್ಸಿ ವಿಲ್ ಬಿ 20,000 Hz. ಸೊ ದ ಸೌಂಡ್ ವಿಲ್ ಬಿ ಟ್ರಾವೆಲಿಂಗ್. ಸೌಂಡ್ ಏನಾಗುತ್ತೆ, ಟ್ರಾವೆಲ್ ಮಾಡ್ತಾ ಇರುತ್ತೆ ಗಾಳಿಯ ಮೂಲಕ. ಸೊ ಸಮ್ ಟೈಮ್ಸ್ ವೆನ್ ಇಟ್ ಹಿಟ್ಸ್ ಸಮಥಿಂಗ್, ಅದಕ್ಕೆ ಏನಾದರೂ ಬಡಿದಾಗ, ಯಾವುದಾದ್ರೂ ಸಣ್ಣ ಪ್ರಾಣಿ ಅಥವಾ ಸಣ್ಣ ಕೀಟ ಬಡಿದಾಗ ಆ ಸೌಂಡ್ ಏನಾಗುತ್ತೆ, ಪ್ರತಿಬಿಂಬಿಸುತ್ತೆ ಅಥವಾ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಸೊ ದ್ಯಾಟ್ ದ ಬ್ಯಾಟ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಪ್ರೇ. ಆ ಬಾವುಲಿಗೆ ಏನಾಗುತ್ತೆ, ಅದರದ್ದು ಬಲಿ ಅಥವಾ ಅದರ ತಿನ್ನೋ ವಸ್ತು ಈ ದಿಕ್ಕಿನಲ್ಲಿ ಇದೆ
ಅಂತ ಗೊತ್ತಾಗಿ ಏನಾಗತ್ತೆ, ಆ ಶಬ್ದದ ಅಲೆಗಳ ಮೂಲಕ, ಆ ಪ್ರತಿಬಿಂಬಿಸಿದ ಶಬ್ದದ ಅಲೆಗಳ ಮೂಲಕ ಅದನ್ನು ಕಂಡುಹಿಡಿದು ಅದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಮತ್ತು ಅದರ ಬೇಟೆಯನ್ನು ಹಿಡಿಯುತ್ತದೆ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಅಲ್ಟ್ರಾಸೋನಿಕ್ ಸೌಂಡ್. ದೆನ್ ದ ಲಾಸ್ಟ್ ಒನ್ ಈಸ್ ನಾಯ್ಸ್ ಪೊಲ್ಯೂಷನ್. ಅಂದರೆ ಕರ್ಕಶ ಧ್ವನಿಗಳಿಂದ ಏನೇನಾಗತ್ತೆ, ಕರ್ಕಶ ಶಬ್ದದಿಂದ ಏನೇನು ತೊಂದರೆಗಳಾಗತ್ತೆ. ಫಸ್ಟು ಕಾಸಸ್, ಕಾರಣಗಳೇನು? ಸೌಂಡ್ಸ್ ಆಫ್ ದ ವೆಹಿಕಲ್ ಸೌಂಡ್ ಇರ್ಬೋದು, ಅಥವಾ ಕ್ರ್ಯಾಕರ್ಸ್ ಪಟಾಕಿ ಹೊಡೆಯೋದಿರ್ಬೋದು, ಮಷೀನ್ಸದ್ದು ಇರ್ಬೋದು, ಆಮೇಲೆ ಲೌಡ್ ಸ್ಪೀಕರ್ಗಳಿರ್ಬೋದು, ಹೋಮಲ್ಲಿ ಅಥವಾ ಮನೆಯಲ್ಲಿ ಟೆಲಿವಿಷನ್, ರೇಡಿಯೋ ಅಥವಾ ಮ್ಯೂಸಿಕ್ ಸಿಸ್ಟಮ್ನ ತುಂಬ ಜೋರಾಗಿ ಹಾಕಿದರೆ, ಒಬ್ಬೊಬ್ಬರು ಮೊಬೈಲ್ನ ತುಂಬ ಜೋರಾಗಿ ಹಾಕ್ಕೊಂಡು ಬಸ್ಸಲ್ಲೆಲ್ಲ ಕೂತಿರ್ತಾರೆ, ಅದು ಡಿಸ್ಟರ್ಬ್ ಆಗ್ತಿರುತ್ತೆ. ಸಮ್ ಕಿಚನ್ ಅಪ್ಲಯನ್ಸಸ್, ಮಿಕ್ಸರ್ ಇರ್ಬೋದು, ಗ್ರೈಂಡರ್ ಇರ್ಬೋದು, ಡೆಸರ್ಟ್ ಕೂಲರ್ಸ್ ಅಂತ ಬರ್ತವೆ, ಏರ್ ಕಂಡೀಷ್ನರ್ಸು ಶಬ್ದ ಮಾಡ್ತವೆ. ಸೊ ದೀಸ್ ಆಲ್ ಆರ್ ದ ಕಾಸಸ್ ಆಫ್ ಅ ನಾಯ್ಸ್ ಪೊಲ್ಯೂಷನ್. ಇವೆಲ್ಲ ಏನು? ಶಬ್ದ ಮಾಲಿನ್ಯದ ಕಾರಣಗಳು. ಹಾರ್ಮ್ಫುಲ್ ಎಫೆಕ್ಟ್ಸ್, ಏನು ತೊಂದರೆ ಆಗ್ಬೋದು ನಮಗೆ? ಸೊ ನಾಯ್ಸ್ ಪೊಲ್ಯೂಷನ್ ಕಾಸಸ್ ಫಸ್ಟ್ ಆಫ್ ಆಲ್ ಹಿಯರಿಂಗ್ ಇಂಪೇರ್ಮೆಂಟ್. ನಾವು ಕ್ಯೂಡರ್ ಆಗ್ಬೋದು, ಅಥವಾ ಒಬ್ಬೊಬ್ಬರಿಗೆ ತುಂಬ ಶಬ್ದ ಕೇಳಿ ಕೇಳಿ ಸಡನ್ನಾಗಿ ಹಾರ್ಟ್ ಅಟ್ಯಾಕು ಆಗತ್ತೆ. ಬಿ ಪಿ ಆರ್ ಬ್ಲಡ್ ಪ್ರೆಷರ್ ವಿಲ್ ಇನ್ಕ್ರೀಸ್. ಸಿಟ್ಟು ಬರ್ತಾ ಹೋಗುತ್ತೆ, ಕಿರಿಕಿರಿ ಆಗತ್ತೆ. ಆಂಗ್ಸಿಟಿ ಅಂದರೆ ಕಿರಿಕಿರಿ ಆಗಿ ಏನಾಗುತ್ತೆ, ಎಕ್ಸೈಟ್ ಆಗ್ತಾರೆ. ಆಮೇಲೆ ಕಿವುಡರು ಆಗ್ಬೋದು, ತಾತ್ಕಾಲಿಕ ಕಿವುಡರು ಆಗ್ಬೋದು, ಅಥವಾ ಪರ್ಮನೆಂಟ್ ಆಗಿ ಕಿವುಡರು ಆಗ್ಬೋದು. ಮೆಜರ್ಸ್ ಟು ಲಿಮಿಟ್ ನಾಯ್ಸ್ ಪೊಲ್ಯೂಷನ್, ಏನೇನು ತಗೋಬೋದು ನಾವು, ಅದನ್ನು ಹೇಗೆ ತಡೆ ಹಿಡಿಬೋದು? ನಾಯ್ಸ್ ಪೊಲ್ಯೂಷನ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಯೂಸಿಂಗ್ ಸೈಲೆನ್ಸರ್ನ ಯೂಸ್ ಮಾಡಬೇಕು ವೆಹಿಕಲ್ಸಲ್ಲಿ. ಇಂಡಸ್ಟ್ರಿಯಲ್ ಮಷೀನ್ಸನ್ನು ಏನು ಮಾಡುತ್ತೆ, ಒಬ್ಬರು ಸೈಲೆನ್ಸರ್ನ ಬಿಚ್ಚಿ ಹೊಡಿತಾ ಇರ್ತಾರೆ, ರೋಡ್ ತುಂಬ ಅವ್ರದ್ದೇ ವಾಹನದ್ದು ಏನಿರುತ್ತೆ ಶಬ್ದ ಕಿರಿಕಿರಿ ಮಾಡುತ್ತೆ. ಮೀನ್ಸ್ ಇನ್ ದ ರೋಡ್ ಯು ವಿಲ್ ಫೀಲ್ ಸೋ ಮಚ್ ಡಿಸ್ಟರ್ಬೆನ್ಸ್ ದ್ಯಾಟ್ whole atmosphere or whole environment will get irritated when such vehicles will come across the road, right? So certain industrial machines have to be reduced. Home appliances, reducing use of vehicle horns, right? Then running TV ಯಾವಾಗ ಯೂಸ್ ಇರುತ್ತೋ ಅವಾಗಷ್ಟೇ ಏನು ಮಾಡಬೇಕು, ಆನ್ ಮಾಡಬೇಕು. ಇಫ್ ನೋ ಒನ್ ಈಸ್ ವಾಚಿಂಗ್, ಪ್ಲೀಸ್ ಸ್ವಿಚ್ ಆಫ್ ದ TV or please mute the TV. Radio and music system should be in a low volumes. Planting trees along the road. So when trees will be there along the roads, ರೋಡಿನ ಉದ್ದಕ್ಕೆ ಏನಾದರೂ ಟ್ರೀಸ್ ಅಥವಾ ಮರಗಳಿದ್ರೆ ಏನಾಗುತ್ತೆ, ತುಂಬ ಸೌಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಶಬ್ದದ ಅಲೆಗಳನ್ನು ಮರಗಳು ತಡೆ ಹಿಡಿತವೆ ಅಥವಾ ಅದರ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ತವೆ. ಆಂಪ್ಲಿಟ್ಯೂಡ್, ಅದರ ಆ ವೈಶಾಲ್ಯವನ್ನು ಕಡಿಮೆ ಮಾಡ್ತವೆ. ಸೊ ದಟ್ ಯು ಕ್ಯಾನ್ ಹಿಯರ್ ದ ಲೌಡ್ನೆಸ್ ಜಾಸ್ತಿ ಇರಲ್ಲ. ಸೌಂಡ್ ವಿಲ್ ನಾಟ್ ಹಿಯರ್, ಇಟ್ ವಿಲ್ ಬಿ ಆಡಿಬಲ್ ಸೌಂಡ್ ಅಥವಾ ಕರ್ಕಶ ಧ್ವನಿ ಬರಲ್ಲ. ಆ್ಯಂಡ್ ಬಿಲ್ಡಿಂಗ್ಸ್ ಆಲ್ಸೋ ಹೆಲ್ಪ್ ಟು ರೆಡ್ಯೂಸ್ ದ ನಾಯ್ಸ್ ಪೊಲ್ಯೂಷನ್. ಈಗ ಇಂಡಸ್ಟ್ರೀಸ್ ನೋಡಿರ್ತೀರ ನೀವು. ವೆನ್ ಯು ಗೋ ಟು ದ ಇಂಡಸ್ಟ್ರೀಸ್ ಆರ್ ಕೈಗಾ ವಾಟ್ ಈಸ್ ದಟ್ ಎಲೆಕ್ಟ್ರಿಕಲ್ ಪ್ಲ್ಯಾಂಟ್, ಅಟೋಮಿಕ್ ಎಲೆಕ್ಟ್ರಿಕಲ್ ಪ್ಲ್ಯಾಂಟ್ ಇನ್ ನಿಯರ್ ಕಾರವಾರ, ಅಟೋಮಿಕ್ ಎನರ್ಜಿಯಿಂದ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಏನಿರುತ್ತೆ, ಅಣುಶಕ್ತಿನ ಯೂಸ್ ಮಾಡ್ತಾರೆ ಅವರು. ಸೊ ಅಲ್ಲಿ ನೀವೆಲ್ಲ ನೋಡಿರಿ. So such plants or such industries where they will produce electricity, those are all will be covered by a trees. ದೊಡ್ಡ ಮರಗಳಿಂದ ಅದು ಸುತ್ತುವರೆದಿರುತ್ತೆ. Why? Because those will create more sound. So to inhibit it, to reduce the sound, okay, they will plant the more trees around the industries. It is a best plan or best way to reduce the noise pollution. So what all we learnt in this class? We learnt regarding the definition of a sound, how the sound will be produced. We learnt regarding how humans can hear the sound, can produce the sound. ಮನುಷ್ಯರು ಹೇಗೆ ಶಬ್ದವನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಶಬ್ದವನ್ನು ಕೇಳ್ತಾರೆ. ಆಡಿಬಲ್ ಸೌಂಡ್, ಇನ್ಆಡಿಬಲ್ ಸೌಂಡ್, ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ವೈಶಾಲ್ಯ, ಆವರ್ತನ, ಹೌದಾ? ಇದ್ರ ಬಗ್ಗೆ ಎಲ್ಲ ಏನು ಮಾಡಿದ್ವಿ ನಾವು, ಕಲಿತ್ವಿ, ಹೌದಾ? ನಾಯ್ಸ್ ಪೊಲ್ಯೂಷನ್, ಕರ್ಕಶ ಧ್ವನಿಯ ಪರಿಣಾಮಗಳೇನು. ಸೊ ದೀಸ್ ಆಲ್ ವಿ ಲರ್ನ್ಟ್ ಇನ್ ದಿಸ್ ಕ್ಲಾಸ್. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಸೌಂಡ್. ರೀಡ್ ವೆಲ್, try to minimize the noise pollution by yourself. Don't switch on the TV on the high volume. Okay, talk softly. Okay, always be alert for audible sound. Don't what is that,
Don't use earphones much in a high volume. ನೋ ಡೌಟ್ ನೀವು ಎಂಜಾಯ್ ಮಾಡ್ತೀರಾ ಅದನ್ನು ಹೈ ವಾಲ್ಯೂಮಲ್ಲಿ ಇಟ್ಟು ಅದನ್ನು ಮ್ಯೂಸಿಕೆಲ್ಲ ಕೇಳೋದು ಅದೊಂಥರ ಮಜಾನೇ ಬೇರೆ, ಬಟ್ ಇಟ್ ಇಂಪೇರ್ಸ್ ಯುವರ್ ಇಯರ್ಸ್. ಓಕೆ, ಸೊ ಟ್ರೈ ಟು ಅವಾಯ್ಡ್ ದ ಇಯರ್ಫೋನ್ಸ್. ಓಕೆ, and try to minimize the noise pollution by yourself by being a good citizen of a country. Okay, so until that, stay safe, put the sanitizer, try to go to the school, wear the mask, and have a nice day.